ಸರ್ ಈಗ ಮಲ್ಲಿಕಾರ್ಜುನ ಅನ್ನೆಸರಿ ಕೇಸ್ ಅನ್ನೆಸರಿ ಕೇಸ್ ಆಗ್ಯದ. ಅದರೇ ಸಂಬಂಧ ಇಲ್ಲ. ಪಾಪ ಸಣ್ಣ 7 ವರ್ಷ ಪೇರೆಂಟ್ಸ್ ಕೂಡ ನನ್ನ ಬಳಿ ಬಂದಿದ್ರು. 6-7 ವರ್ಷದ ಕೂಸ್ ಅದ. ಯಾರೇ ಸಣ್ಣ ಹುಡುಗರು ನಮ್ಮಲ್ಲಿ ಬಂದಾಗ ಸಹಜ ಅದ, ಅದಕ್ಕೆ ಅವರಿಗೆ ಮುದ್ದಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದು ಮೀಡಿಯಾದವರು ಮತ್ತು ಸಾಮಾಜಿಕ ಜಾಲತಾಣದವರು ಅದಕ್ಕೆ ಟ್ವಿಸ್ಟ್ ಮಾಡಿಗೆಸಿಂದ ಅದಕ್ಕೊಂದು ಬಣ್ಣ ಕಟ್ತಕ್ಕಂಥ ಕೆಲಸ ಮಾಡ್ಯಾರ. ಈಗ ಅಂದ್ರೆ ಕೇಸ್ ರದ್ದಾಗಬೇಕು, ಕೇಸೇ ಆಗ್ಬಾರ್ದಾಗಿತ್ತು. ಇದು ಇಷ್ಟು ಮಟ್ಟಿಗೆ ನೀವು ಟಿವಿದವರು ಮತ್ತು ಸೋಷಿಯಲ್ ಮೀಡಿಯಾದವರು ಇದೀರಿ ಅಂದ್ರೆ ಹೋಮ್ ಮಿನಿಸ್ಟರ್ ಸದ್ಯಕ್ಕೆ ಬಿಟ್ಟಿಲ್ಲ. ನೀವು ಕೂಡ ನೋಡ್ಬೇಕಲ್ಲ ಅದು ಏನದ ವಿಡಿಯೋ ಎಂಬುದು ನೋಡಿಗೆಸಿಂದ ತಂದೆ ತಾಯಿಯರು ಕೊಟ್ರ, ತಂದೆ ತಾಯಿನೇ ವಿಡಿಯೋ ಮಾಡ್ಯಾರಲ್ರಿ. ಪಾಪ 7 ವರ್ಷದ ಮಗು ಅದ್ರಿ. ಅದು ಅವ್ರ ಕುಟುಂಬದ ಪರಿಸ್ಥಿತಿ ಏನ್ ಅದ್ರ ಲೆಕ್ಕ ಹಾಕ್ಬೇಕಲ್ಲ. ಎಲ್ಲ ಅಂದ್ರೆ ಕೇಸ್ ರದ್ದಾಗಬೇಕು ರೀ, ಆದದ್ದೇ ತಪ್ಪಂತ ಹೇಳಕೈತಿವಲ್ಲ. ಕೇಸ್ ಆಗೇ ಬಾರ್ದಾಗಿತ್ತು. ಎಲ್ಲ ನಿಮ್ಮ ಟಿವಿದವರು ಮತ್ತು ಸೋಷಿಯಲ್ ಮೀಡಿಯಾ ಅಂಜಿಕೆಗೆ ಅನಿವಾರ್ಯವಾಗಿ ಏನ್ ಮಾಡ್ಲಕೈತ ಪೊಲೀಸ್ ಅಂದ್ರೆ ಕೇಸ್ ಮಾಡ್ಯಾರ ಅಷ್ಟೇ. ನಿಮಗೆಲ್ಲ ಅಂಜೆ ಮಾಡಿದಂಗ ನನ್ನ ಪ್ರಕಾರ ಅದ್ ಏನ್ ಕೇಸೇ ಅಲ್ಲ. ಯಾಕಂದ್ರೆ ಎಷ್ಟ್ ಸರ್ತಿ ನಾವು ನೋಡಿವಿ, ಎಲ್ಲಿ ಹೋದ ಹುಡುಗರಿಗೆ ಸಹಜ ಅದು ಹಿಡ್ಕಂತೀರ ಏನ್ ಮಾಡ್ತಾರೆ, ಮುದ್ದು ಮಾಡಿ ನಾನೇ ಇದ್ ಮಾಡಿ ಮಾತಾಡ್ಸಿಂದಗಡೆ ಮತ್ತೆ ಟಿವಿದವ ಇಲ್ಲಲ್ಲಪ್ಪ ಮತ್ತೆ ನಮ್ಮ್ಯಾಗ ಹಾಕಪ್ಪ ಈಗ ಇಲ್ಲ. ಏನಿದು ಏನದು ಏನ್ ಸುದ್ದಿ ಅಂದ್ರೆ ಈ ಸಾಮಾಜಿಕ ಜಾಲತಾಣ ನಿಮ್ಮ ಟಿವಿಗಳು ಯಾಕೆ ಮಾಡ್ರಿ ಸುದ್ದಿ? ಯಾಕೆ ಮಾಡ್ರಿ ನೋಡಲ್ಲ ನಿಮ್ಗೆ ಗೊತ್ತಿಲ್ಲ, ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ, ಯಾಕೆ ಮಾಡ್ರಿ ಅಂತ ಕೇಳಕೈತಿನ. ಅವ್ರ ಆಗ್ಯದ ಅಂದ್ಮೇಲೆ ಮಾಡೋದ ಕ್ಲಿಪ್ಪಿಂಗ್ ಏನದ ನೋಡ್ಗೆಸಿಂದ ವಾಸ್ತವ ಏನದ ನೋಡಿ ಮಾಡ್ಬೇಕಲ್ಲ. ಸುಮ್ನೆ ಬದ್ಲಾ ಮಾಡ್ತಕ್ಕಂತ ಕೆಲಸನೇ ಆಗ್ಲಕ್ಕೈತಿ. ನಾವು ಕೂಡ ಮಾಧ್ಯಮ ಮಾಡಿದ್ರೆ ಅಲ್ಲಿ ಸುತ್ತಮುತ್ತಲಿ ಮಾಡಿ ಸರ್, ನಾವು ಮಾತಾಡಿಸಿ ಮಾಡೋದಲ್ರಿ. ಈಗ ಆ ಕ್ಲಿಪ್ಪಿಂಗ್ ಮ್ಯಾಗೆ ಮಾಡಿದ್ದಲ್ಲ ಎಲ್ಲರೂ, ತಪ್ಪಲ್ಲ. ಕ್ಲಿಪ್ಪಿಂಗ್ ದಾಗ ಏನದ ಹೇಳ್ರಿ ನೋಡಮ್ಮ, ಹೇಳ್ರಿ ಏನದ ಮತ್ತ ಏನದ ಇನ್ನ ವಯಸ್ಸಾದವ್ರಿಗೆ ಹಿಡ್ಕೊಂಡು ಮಾಡ್ಯಾರ ಅಂತ ತಪ್ಪಾಗ್ತದೆ. ಅದೇ ರೀ ಹೇಳಕತ್ತೀನಿ, ಆಯೋಗನ ಹೇಳಕತ್ತೀನಿ, ಮಹಿಳಾ ಆಯೋಗ ಎಲ್ಲ ಆಯೋಗದ ಹೇಳಕತ್ತೀನಿ.